ಅಭಿಮಾನಿಯಿಂದ ಸ್ನೇಹಿತೆ, ಸ್ನೇಹಿತೆಯಿಂದ ಪ್ರೀತಿ, ಪ್ರೀತಿಯಿಂದ ಹೆಂಡತಿ. ಸೊ ಈ ಒಂದು ಜರ್ನಿ ಹೇಗಿತ್ತು ನೋಡ್ಕೊಂಬರೋಣ ಬನ್ನಿ. ಹಾಗೆ ಯಾವ ಒಂದು ಕಾರಣಕ್ಕೆ ಧನ್ಯತಾ ಅವರಿಗೆ ಧನಂಜಯ್ ಅಂದರೆ ತುಂಬ ಇಷ್ಟ ಅದು ಕೂಡ ನೋಡ್ಕೊಂಬರೋಣ. ಮದುವೆ ಕಾರ್ಡ್ ಹಂಚೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. 2 ತಿಂಗಳಿಂದ ಈ ಫಿಲ್ಮ್ಗೆ ಫುಲ್ ಬ್ರೇಕ್ ಹಾಕ್ಬಿಟ್ಟು ಸೊ ಮದುವೆ ಕಾರ್ಡ್ ಹಂಚೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಯಾರು ಅಂತ ಹೇಳಿದರೆ ಡಾಲಿ ಧನಂಜಯ್ ಅವರು. ಹಾಗೆ ಕನ್ನಡ ಇಂಡಸ್ಟ್ರಿ ಅಂತ ಬಂದರೆ, ನಟನೆ ಅಂತ ಬಂದರೆ ನಟ ರಾಕ್ಷಸ ಅಂತ ಇವರು ಗುರ್ತಿಸ್ಕೊಂಡಿದ್ದಾರೆ. ಅಷ್ಟೊಂದು ಹೆಸರು ವಾಸಿಯಾಗಿದ್ದಾರೆ, ಹೆಸರನ್ನ ಕೂಡ ಮಾಡಿದ್ದಾರೆ. ಹಾಗೆ ತುಂಬಾನೇ ಬ್ಯುಸಿಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಇನ್ನೇನು ಫೆಬ್ರವರಿ 16ರಂದು ಇವರು ತಮ್ಮ ಬ್ಯಾಚುಲರ್ ಲೈಫಿಂದ ಗೃಹಸ್ಥ ಅಥವಾ ಮ್ಯಾರಿಡ್ ಅನ್ನೋ ಒಂದು ಗ್ರೂಪ್ಗೆ ಸೇರ್ತಾ ಇದ್ದಾರೆ ಇವರು ಕೂಡ. ಸೊ ಇವರ ಒಂದು ವಿವಾಹದ ಜೀವನ ಸುಖಕರವಾಗಿರಲಿ. ಸೊ ಏನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಇಂಟರ್ವ್ಯೂ, ಅವರು ಒಂದು ಪ್ರೆಸ್ ಮೀಟ್ನ ಕಂಡಕ್ಟ್ ಮಾಡಿದರು. ಅದರಲ್ಲಿ ಅವರ ಭಾವಿ ಪತ್ನಿ ಧನ್ಯತಾ ಅವರನ್ನು ಅವರು ಪರಿಚಯ ಕೂಡ ಮಾಡಿಕೊಟ್ಟಿದ್ರು. ಹಾಗೆ ಅವರ ಲವ್ ಸ್ಟೋರಿ ಕೂಡ ಇವರು ಶೇರ್ ಮಾಡ್ಕೊಂಡಿದ್ರು. ಏನು 1-1.5 ವರ್ಷದಿಂದ ಇವರು ಒಂದು ಪ್ರೀತಿ ಮಾಡಿದಂತಹ ಹುಡುಗಿ, ಪ್ರೀತಿಸಿದಂತಹ ಜರ್ನಿ, ಅವರ ಪ್ರೀತಿ ಹೇಗಿತ್ತು, ಎಲ್ಲಿ ಭೇಟಿಯಾಗಿದ್ರು, ಇವರು ಯಾರು, ಇವ್ರ ಬ್ಯಾಕ್ಗ್ರೌಂಡ್ ಏನು, ಹೇಗೆ ಪರಿಚಯ ಆದರು, ಎಲ್ಲಿ ಪರಿಚಯ ಆದರು, ಪ್ರತಿಯೊಂದ್ರ ಬಗ್ಗೆನೂ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನೆಕ್ಸ್ಟ್ ಯಾವುದೇ ಒಂದು ಮಾಹಿತಿ ಅಥವಾ ಅಪ್ಡೇಟ್ ಬಂದ್ರೂ ಅದು ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನ್ಗೆ ತಲುಪುತ್ತೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ, ಈ ಡಾಲಿ ಧನಂಜಯ್ ನಟ ರಾಕ್ಷಸ ಒಂದು ಹುಡುಗಿನ ಹೇಗೆ ಲವ್ ಮಾಡಿದ್ರು ಅಥವಾ ಅದು ಒಂದು ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿ ಮೀಟ್ ಆದರು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಡಾಲಿ ಧನಂಜಯ್ ಅವರ ಒಂದು ವೈಫ್, ಭಾವಿ ಪತ್ನಿ ಏನಿದಾರಲ್ವಾ, ಸೊ ಅವ್ರು ಬಂದುಬಿಟ್ಟು ಮೊದಲನೇದಾಗಿ ಪರಿಚಯ ಆಗಿದ್ದು ಅವರ ಒಂದು ಫ್ಯಾನ್ ಅಂದರೆ ಅಭಿಮಾನಿ ರೀತಿಯಲ್ಲಿ ಅವರು ಪರಿಚಯಿಸ್ಕೊಂಡ್ರು. ಅಂದರೆ ಅವರು ತುಂಬಾ ದೊಡ್ಡ ಅಭಿಮಾನಿಯಾಗಿದ್ದರು ಡಾಲಿ ಧನಂಜಯ್ ಅವ್ರಿಗೆ. ಸೊ ಧನ್ಯತಾ ಅವರು ಮೊದಲನೇದಾಗಿ ಹೇಳಬೇಕಂದ್ರೆ ಅವರು ವೃತ್ತಿಯಲ್ಲಿ ಡಾಕ್ಟರ್ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ಅವರು ಡಾಕ್ಟರ್ ಕೂಡ ಆಗಿದ್ದಾರೆ. ಸೊ ಅವರು ತುಂಬಾ ಒಂದು ದೊಡ್ಡ ಫ್ಯಾನ್ ಆಗಿದ್ದರು ಧನಂಜಯ್ ಅವರಿಗೆ. ಸೊ ಅವರು ಬಂದುಬಿಟ್ಟು ಧನಂಜಯ್ ಅವ್ರನ್ನ ಜಯನಗರ 4th ಬ್ಲಾಕಲ್ಲಿ ಮೀಟ್ ಮಾಡಿದರು. ಸೊ 1 ವರ್ಷದ ಹಿಂದೆ ಯಾವ ರೀತಿ ಮೀಟ್ ಆಗಿದ್ರು ಅಂದರೆ, ಒಂದು ಫ್ಯಾನ್ ಯಾವ ರೀತಿ ಧನಂಜಯ್ ಅವ್ರನ್ನ ಮೀಟ್ ಆಗ್ತಾರೋ ಅದೇ ರೀತಿ ಧನ್ಯತೆ ಅವರು ಕೂಡ ಸೊ ಧನಂಜಯ್ ಅವ್ರನ್ನ ಮೀಟ್ ಆಗಿದ್ರು. ಅಲ್ಲಿ ಉತ್ತರ ಕರ್ನಾಟಕದ ಒಂದು ಊಟವನ್ನು ಮಾಡಿ ಸೊ ಬಾಯಿ ಕೂಡ ಹೇಳಿದರು. ಅಂದರೆ ನಾರ್ಮಲಾಗಿ ಮಾತುಕತೆ ಕೂಡ ಮಾಡಿದರು, ಊಟ ಮುಗಿಸ್ಕೊಂಡ್ರು, ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ಈ ರೀತಿ ನಾರ್ಮಲ್ ಕಾನ್ವರ್ಸೇಷನ್ ಕೂಡ ಮಾಡ್ಕೊಂಡಿದ್ರು. ಸೊ ಆವಾಗ ಇನ್ನೂ ಧನ್ಯತಾ ಅವರು ಓದ್ತಾ ಇದ್ರು ಕೂಡ, ಮೆಡಿಕಲ್ ಓದ್ತಾ ಇದ್ರು. ಸೊ ಅದಾದಮೇಲೆ ಇವರು ಒಂದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯಾವಾಗೆಲ್ಲ ಧನಂಜಯ್ ಅವರ ಒಂದು ಮೂವಿ ರಿಲೀಸ್ ಆಗ್ತಾಯಿತ್ತು, ಸಾಂಗ್ ರಿಲೀಸ್ ಆಗ್ತಾಯಿತ್ತು, ಅಥವಾ ಯಾವುದೋ ಒಂದು ಇಂಟರ್ವ್ಯೂಸ್ ನಡೀತಾಯಿತ್ತು, ಹೀಗೆ ಅಥವಾ ಯಾವುದೋ ಒಂದು ಪ್ರಶಸ್ತಿ ಸ್ವೀಕರಿಸ್ತಾ ಇದ್ರು, ಅಂತಹ ಸಂದರ್ಭದಲ್ಲಿ ಇವರು ಧನ್ಯತಾ ಅವರು ಅವ್ರಿಗೆ ವಿಶ್ ಮಾಡ್ತಾ ಇದ್ರಂತೆ, ಮೆಸೇಜ್ ಮಾಡ್ತಾ ಇದ್ರಂತೆ, ಕಂಗ್ರ್ಯಾಚುಲೇಷನ್ಸ್, ಹೇಗಿದ್ದೀರಾ, ಹೇಗೆ ನಡೀತಾ ಇದೆ, ಮೂವೀಸ್ ಎಲ್ಲ ಹೇಗೆ, ಹೀಗೆ ನಾರ್ಮಲ್ ಕನ್ವರ್ಸೇಷನ್ಸ್ ಇರುತ್ತಲ್ವ, ಹಾಗೆ ಹಾಯ್ ಬಾಯ್ ಅನ್ನೋ ರೀತಿಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಈ ರೀತಿ ಮೆಸೇಜ್ ನಡೀತಾ ಇತ್ತಂತೆ. ಸೊ ಅದಾಗಿ ಸ್ವಲ್ಪ ದಿನ ಆದಮೇಲೆ ಧನಂಜಯ್ ಅವ್ರಿಗೆ ಅನ್ನಿಸ್ತಂತೆ ಇನ್ನೊಂದ್ಸರಿ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಅವರು ಮೀಟ್ ಮಾಡ್ತಾರೆ. ಸೊ ಮೀಟ್ ಮಾಡಿದ ನಂತರ ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ, ಒಂದು ಸ್ನೇಹದ ಬಾಂಡ್ ಸ್ಟಾರ್ಟ್ ಆಗುತ್ತೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗಿಂದ ಒಂದು ಮಾತುಕತೆ ಸ್ಟಾರ್ಟ್ ಆಗುತ್ತೆ, ಫೋನಲ್ಲಿ ಆಗಿರ್ಬೋದು, ಮೆಸೇಜಲ್ಲಿ ಆಗಿರ್ಬೋದು. ಸೊ ಈ ರೀತಿ ಒಂದು ಸ್ನೇಹ ಬೆಳೀತಾ ಹೋಗುತ್ತೆ. ಅದಾದ ನಂತರ ಡಾಲಿ ಧನಂಜಯ್ ಅವರನ್ನು ಇವರು ಧನ್ಯತಾ ಅವರು ಅವ್ರ ಮನೆಯವ್ರಿಗೆ ಪರಿಚಯ ಮಾಡಿಕೊಡ್ತಾರೆ, ಅವ್ರ ತಂದೆ ತಾಯಿಯವ್ರಿಗೆ ಪರಿಚಯ ಮಾಡಿಕೊಡ್ತಾರಂತೆ. ಸೊ ಇವರು ಅಷ್ಟೇ ಧನ್ಯತಾ ಅವ್ರನ್ನ ಅವ್ರ ಪೇರೆಂಟ್ಸ್ಗಳನ್ನ ಪರಿಚಯ ಮಾಡಿಕೊಡ್ತಾರಂತೆ. ಸೊ ಅದಾದಮೇಲೆ ಧನಂಜಯ್ ಅವರ ತಂದೆಗೆ ತುಂಬಾ ಆಸೆ ಇತ್ತಂತೆ, ಧನಂಜಯ್ ಬಂದುಬಿಟ್ಟು ಒಂದು ದೊಡ್ಡ ಡಾಕ್ಟರ್ ಆಗಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಕಂಡಿದ್ರಂತೆ. ಆದರೆ ಅವರು ಅವರ ಹಣೆ ಬರದಲ್ಲಿ ನಟನೆ ಮಾಡಬೇಕು ಅಂತ ಬರ್ದಿತ್ತೇನೋ, ಅವರು ಒಂದು ದೊಡ್ಡ ನಟ ಆಗಿ ಇವತ್ತು ಬೆಳೆದು ನಿಂತಿದ್ದಾರೆ. ಸೊ ಹಾಗಾಗಿ ಧನಂಜಯ್ ಅವ್ರ ತಂದೆಗೆ ಅಟ್ಲೀಸ್ಟ್ ಮಗ ಅಂತೂ ಡಾಕ್ಟರ್ ಆಗಲಿಲ್ಲ, ಸೊಸೆ ಆದರೂ ಡಾಕ್ಟರ್ ಆಗಿ ಬರಲಿ ಅಂತ ಹೇಳಿಬಿಟ್ಟು ಆದಷ್ಟು ತುಂಬ ಕಾತುರದಲ್ಲಿದ್ದರಂತೆ. ಅವ್ರ ಪೇರೆಂಟ್ಸ್ ಹತ್ರ ಹೋಗಿ ಮಾತಾಡಲಿಕ್ಕೆ, ನಾನು ಹೋಗಿ ಮಾತಾಡಬೇಕು, ಆ ಹುಡುಗಿನ ಒಂದು ಸೊಸೆಯಾಗಿ ಮಾಡ್ಕೋಬೇಕು ನಮ್ಮ ಮನೆಗೆ, ಈ ರೀತಿ ತುಂಬಾ ಆಸೆ ಇಟ್ಕೊಂಡಿದ್ರಂತೆ. ಅದಾದ ನಂತರ ಅವ್ರ ತಂದೆ
ಧನ್ಯತಾ ಅವ್ರಿಗೆ ಅವರ ಫ್ಯಾಮಿಲಿಗೆ ಹೋಗಿ ಮೀಟ್ ಮಾಡಿ ಮಾತಾಡಿ ಸೊ ಅವತ್ತಿನ ಫ್ರೆಂಡ್ಶಿಪ್ಪು ಈ ಒಂದು ಮದುವೆವರೆಗೂ ಬಂದು ನಿಂತಿದೆ ಅಂತೆ. ಇನ್ನು ಧನ್ಯತಾ ಅವ್ರ ಬಗ್ಗೆ ಹೇಳೋದಾದರೆ, ಧನ್ಯತಾ ಅವ್ರು ಮೊದಲೇ ಹೇಳ್ದಂಗೆ ಅವರು ವೃತ್ತಿಯಲ್ಲಿ ಡಾಕ್ಟರ್ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ಸೊ ಇವರು ಏನು ಕಮೆಂಟ್ ಹೇಳ್ತಾರೆ ಧನಂಜಯ ಅವ್ರಿಗೆ ಅಂತ ಹೇಳಿದ್ರೆ, ಪಾಸಿಟಿವ್ ನೆಗೆಟಿವ್ ಎರಡೂ ರೋಲ್ಗಳಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾಗಿ ಕಾಣಿಸ್ತಾರೆ ಧನಂಜಯ ಅವರು. ಸೊ ನಾನು ಅವರ ದೊಡ್ಡ ಫ್ಯಾನ್. ಮತ್ತು ರತ್ನನ್ ಪ್ರಪಂಚ ಅನ್ನೋ ಒಂದು ಮೂವಿಯಲ್ಲಿ ಅವರ ಆ್ಯಕ್ಟಿಂಗ್ಗೆ ನಾನು ಫಿದಾ ಆಗಿದೆ, ತುಂಬಾ ಇಷ್ಟ ಆಗಿತ್ತು. ಸೊ ಧನಂಜಯ ಅವರು ತುಂಬಾ ಒಳ್ಳೆಯವರು, ತುಂಬ ಸಾಫ್ಟು, ಒಳ್ಳೆ ಗುಣವನ್ನು ಹೊಂದಿರುವಂತಹ ವ್ಯಕ್ತಿತ್ವ ಅಥವಾ ವ್ಯಕ್ತಿ. ಸೊ ಹಾಗಾಗಿ ನನಗೆ ಅವ್ರು ತುಂಬಾ ಇಷ್ಟ. ಅದು ಸ್ನೇಹ ಆಗಿದ್ದು ಮೊದಲನೇದಾಗಿ ಅಭಿಮಾನಿಯಾಗಿ ಸ್ಟಾರ್ಟ್ ಆಗಿದ್ದು, ನಂತರ ಸ್ನೇಹ ಆಗಿ ಕನ್ವರ್ಟ್ ಆಗುತ್ತೆ, ಅದಾದ ನಂತರ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಈಗ ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧ ಅಥವಾ ಒಂದು ಬಾಂಧವ್ಯಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ಸೊ ಇದು ಸುಖಕರವಾಗಿರಲಿ, ತುಂಬಾ ಖುಷಿಯಾಗಿರಲಿ. ಇವರ ಒಂದು ಏನು ಆ ಬಾಂಡ್ ಅನ್ಯೂನ್ಯತೆ ಏನಿದೆ ಅಲ್ವಾ, ಅದು ಯಾವತ್ತೂ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಫ್ಯಾನ್ಸ್ ಕೂಡ ಹಾರೈಸ್ತಾ ಇದ್ದಾರೆ. ಸೊ ಅದೇ ರೀತಿ ಅವ್ರನ್ನ ನೀವು ನೋಡಿದಿರ ಒಂದು 2 ತಿಂಗಳಿಂದ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಇನ್ವೈಟ್ ಮಾಡೋದ್ರ ಜೊತೆಗೆ ಮಠಗಳನ್ನ ಭೇಟಿ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ, ಎಲ್ಲ ಸಿನಿಮಾ ಬಂಧು ಬಾಂಧವರನ್ನ ಮೀಟ್ ಮಾಡ್ತಾ ಇದ್ದಾರೆ, ಇನ್ವಿಟೇಷನ್ ಕಾರ್ಡ್ ಹಂಚ್ತಾ ಇದ್ದಾರೆ. ಸೊ ಎಲ್ಲರ ಜೊತೆ ಇನ್ವಿಟೇಷನ್ ಹಂಚಿರೋದನ್ನು ವೈರಲ್, ಆ ಫೋಟೋಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ತುಂಬಾ ಬ್ಯುಸಿಯಾಗಿದ್ದಾರೆ. ಇನ್ನೇನು ಕೇವಲ ಒಂದು 10 ದಿನಗಳಲ್ಲಿ ಅವರ ಬ್ಯಾಚುಲರ್ ಲೈಫ್ ಮುಗಿಸ್ಕೊಂಡು ಒಂದು ಗೃಹಸ್ಥ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ತುಂಬ ಕಾತರದಲ್ಲಿ, ತುಂಬ ಖುಷಿಯಾಗಿ ಕಾಣಿಸ್ಕೊತಾ ಇರೋ ಕಪಲ್ ಅಂದರೆ ಇವರು. ಸದ್ಯದಲ್ಲಿ ಟ್ರೆಂಡಿಂಗಲ್ಲಿರೋ ಕಪಲ್ ಅಂದರೆ ಇವರೇನೆ. ಸೊ ನೋಡಿದ್ರಲ್ವಾ, ಇವರ ಲವ್ ಸ್ಟೋರಿ ಈ ರೀತಿಯಾಗಿ ಸ್ಟಾರ್ಟ್ ಆಗಿದ್ದು, ಅಭಿಮಾನಿಯಿಂದ ಹೆಂಡತಿವರೆಗೂ ಈ ರೀತಿಯಾಗಿ ಸ್ಟೋರಿ ಎಲ್ಲ ಸ್ಟಾರ್ಟ್ ಆಗಿದೆ. ತುಂಬಾ ಒಳ್ಳೆ ಪೇರ್ ಕೂಡ, ತುಂಬ ಕ್ಯೂಟ್ ಪೇರಾಗಿ ಕಾಣ್ತಾ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.